ಲೇ ಗಿರ್ಗಿಟ್ಲೆ ನಮ್ ಗೌಡ್ರು ನೋಡ್ಲಾ ಏಟಕ್ಕ ನಾಚ್ಕೊ ಬತ್ತವ್ರೆ ಏನಾರು ಸಮಾಚಾರ ಇರ್ಬೇಕಲ್ವಾ? ಹೌದು ಕಲ್ಲ, ಅವ್ರ ಆಟೋ ನಾಚ್ಕೊಂಡು ಬರ್ತಾವ್ರೆ ಅನ್ನಕ್ಕೆ ಅವ್ರ ಕಣ್ಣಿಗೆ ಹತ್ತಿಗೆಬ್ಬರು ಬಿದ್ದಿರ್ಬೇಕು ಅನ್ಕೊಂತೀನಿ. ಏನ್ ನೋಡ್ರೆ ಇಷ್ಟೊಂದು ಖುಷಿ ಆಗಿದ್ದೀರಾ? ಏನ್ ಸಮಾಚಾರ? ಗೊತ್ತಾಯ್ತು ಬಿಡಿ. ಗಿರ್ಗಿಟ್ಲ ಅದು ಕಲ ಅದು 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 ಅದಕ್ಕಲ್ಲ ಅದು ಏನ್ಲ ಅದು ಅದು ಅದೇ ಗೌಡ್ರೆ, ಅದು ನಿಮ್ ಮಕ್ಕ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ? ಅದು ಇಲ್ಲ ಇದು ಇಲ್ಲ, ಬಿರ್ಬಿರ್ನ ಎಲ್ಲ ಕ್ಯಾಮೆ ಮಾಡಿಸಿ ಅಂದ್ರೆ ಎಲ್ಲಿಗೆಲ್ಲ ಹೋಗಿದ್ರಿ? ಎಲ್ಲ ವ್ಯವಸ್ಥೆ ಆಯ್ತು ಗೌಡ್ರೆ. ಏನ್ರಲ್ಲ ಮಾಡಿರೋದು? ಈಟೊತ್ತಾದ್ರೂ 500 ಬಂದಿಲ್ಲ. ಆ ಕಟ್ಟೆ ದೊಡ್ಡಿಗೆ ಹೋಗಿ ಶೋಭಾನೆ ಚೆನ್ನಮ್ಮಂಗೆ ಬಸಮ್ಮಂಗೆ ಹೇಳಿ, ಹಂಗೆ ಆ ಫೋಟೋಗ್ರಾಫರ್ಗೂ ಹೇಳ್ಬಿಟ್ಟು ಬನ್ನಿ ಅಂದೆ. ಹೇಳಿದ್ರಾ? ಅಯ್ಯೋ ಗೌಡ್ರೆ, ನೀವು ಆ ಸಿರಿದೇವಿ ಜೊತೆ ಮಾತಾಡ್ಬೇಕಾದ್ರೆ 500 ಬಂದಾಯ್ತು, ಫೋಟೋಗ್ರಾಫರ್ ಬಂದಾಯ್ತು, ಆ ಟೇಲರಪ್ಪ ಬಂದು ಬಟ್ಟೆ ಕೊಟ್ಬಿಟ್ಟು ಅದ, ಇನ್ಯಾರ್ಲ ಯಾಕೆ? ಗೌಡ್ರೆ, ಆ ಭಟ್ರಿಗೂ ಹೇಳಾಯ್ತು, ಬಾಳೆದೆಲ್ಲ ತೋಟದಿಂದ ಕೂಯ್ಸಾಯ್ತು. ನೀವೇನು ಚಿಂತೆ ಮಾಡ್ಬಿಡಿ. ನೀವೇನು ಹೇಳ್ದೆ ಹೋದ್ರು ನಾವ್ ಎಲ್ಲ ಕ್ಯಾಮೆನ ಮಾಡಿ ಮುಗಿಸಿರ್ತೀವಿ. ನಿಮ್ಗೆ ಯಾವ ಕ್ಯಾಮೆ ಬಗ್ಗೆ ಗಮನನೇ ಇಲ್ಲ. ಏನ್ಲ ಅದು? ನಾನ್ ಯಾವ ಕ್ಯಾಮೆ ಕಡೆ ಗಮನ ಕೊಟ್ಟಿಲ್ಲ. ಗೌಡ್ರೆ, ಮುಖ್ಯವಾದವ್ರು ಬಂದವ್ರೆ, ಅವ್ರನ್ನ ಹೋಗಿ ಮಾತಾಡ್ಸಿದ್ರ ಹೇಳಿ. ಆಗ್ಲಿಂದ ಎಲ್ರು ಮಾತಾಡ್ತಾನೆ ಅವ್ನಿ. ಅಂತದ್ರಾಗ ಯಾರ್ಲ ಮುಖ್ಯವಾದವ್ರು? ಸರ್ವತ್ ಬಿಡಿ. ಮುಖ್ಯವಾದವ್ರು ಅಂದ್ರೆ ನಮ್ಮ ಅತ್ತೆಮ್ಮ. ಮೊದ್ಲು ಹೋಗಿ ಮಾತಾಡ್ಸಿ ಸಮಾಧಾನ ಮಾಡಿ, ಇಲ್ಲ ಅಂದ್ರೆ ಇಂತ ಅವಕಾಶ ಮತ್ತೆ ಸಿಗಕ್ಕಿಲ್ಲ. ಹೂಕಂಡ್ರಲ್ಲ, ಇವಾಗ ನಿಮ್ಮನ್ ಮೆಚ್ಕೊಂಡೆ. ಅದಕ್ಕೆ ಕಂಡ್ರಲ್ಲ ಹೇಳೋದು, ಅಣ್ಣ ತಮ್ಮಂದ್ರ ಏಟೆ ಜನ ಇದ್ರು ಪಿರುತಿ ಈಸಿದಾಗೆ ಜೀವಕ್ ಜೀವ ಕೊಡೋರ್ ದೋಸ್ತ್ಗಳೇ ಅಂತ. ಬಂದ್ರಲ್ಲ. ಸರಿ ಇರ್ರಿ, ನಾನು ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಏಟೋ ತರ ಆಗಿರ್ಲಿ, ಅದಕ್ಕೆ ಮಾನ ಸಮಾಧಾನ ಮಾಡಿ. ಆಗಯ್ಯ, ನಾಳೆ ಅವ್ರು ಕೂಡ ನಿಂತ್ಕೊಂಡು ನೀವ್ ದಾರೆ ಉಯ್ಬೇಕು. ನೀವು ಅವ್ರನ್ನ ಲಗ್ನ ಆಗೋರು. ಅವ್ರೇನ್ ನಿಮ್ ಹೆಂಡ್ರು ಅನ್ನೋ ವಿಚಾರ ಇಡೀ ಹಳ್ಳಿಗೆ ಗೊತ್ತಾಗ್ಬೇಕು. ಹೋಗ್ ಬನ್ನಿ. ಹಾಲು ಬೆಸ್ಟ್. ಅವರೇ, ಅವರು ಹೆಣ್ಣ ರೂಮ್ ಕಡೆ ಹೋದ್ರು. ಸರಿ, ನೀವಾಗ ನಿಮ್ ಕ್ಯಾಮೆ ನೋಡ್ಕೊಳ್ಳಿ. ಬರಲ್ಲ. ಈಗ ಏನವ ಮಾಡೋದು? ಅವ್ ನಾಳೆ ಹುಡುಗಿ ರೂಮ್ ತಕ್ಕೋಗವನಂತೆ. ಅವನ್ ಅಲ್ಲಿ ಹೋಗಿ ಇನ್ನೇನಾರ ಅವಾಂತರ ಮಾಡೋದಕ್ ಮೊದ್ಲು ನಾವ್ ಹೋಗ್ಬಿಡವ ಬಾ. ಹೇ ಮದ್ವೆ ಹೆಣ್ಣೆ, ಬೇಗ ನೀನ್ ಮೇಕಪ್ ಮಾಡಿ ಮುಗಿಸ್ಕೋ. ಹೇಗಿದ್ರು ಶಾಸ್ತ್ರದ ನೀರ್ ಹಾಕ್ತಾರೆ, ಆಗ ನೀನ್ ಮಾಡ್ಕೊಂಡಿರೋ ಮೇಕಪ್ ಎಲ್ಲ ಹೋಗುತ್ತೆ. ನೋಡು, ನಾವು ಹೋಗಿದ್ದು ನಮ್ ಕೆಲ್ಸ ಮುಗಿಸ್ಕೊಂಡ್ ಬರೋದ್ರೊಳಗೆ ನೀನ್ ಕನ್ನಡಿ ಬಿಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕತೆ ಅಷ್ಟೇ. ಮದ್ವೆ ಆಗೋದು ಒಂದೇ ಸರಿ ಬಿಡು, ಚೆನ್ನಾಗಿ ರೆಡಿ ಆಗ್ಲಿ. ಬಾ, ನಾವು ಸುತ್ತಾಡ್ಕೊಂಡ್ ಬರೋಣ.
ಸೊಸಿ ಒಳಗ್ ಬರ್ಬೋದಾ? ಪೂರ್ತಿನೇ ಬಂದಾಗಿದೆ. ಮತ್ತ್ಯಾಕೆ ಕೇಳೋದು? ನೀವ್ ಲಗ್ನಕ್ಕೆ ಬರ್ತಿರೋ ಇಲ್ಲೋ ಅಂತ ಆತಂಕ ಇತ್ತು. ನಾನ್ ಮಾತಿಗೆ ಬೆಲೆ ಕೊಟ್ಟು ನಾನು ಕರೆದಿದ್ದಕ್ಕೆ ಬಂದ್ರಲ್ಲ, ನನಗಂತೂ ಸ್ಯಾನೆ ಸಂತೋಷ ಆಯ್ತು. ಹಲೋ, ಎಕ್ಸ್ಕ್ಯೂಸ್ ಮೀ. ನೀವ್ ಇನ್ವೈಟ್ ಮಾಡಿದ ಕಾರಣಕ್ಕೆ ಬಂದಿದೀವಿ ಅನ್ನೋ ಭ್ರಮೆ ಏನ್ ಬೇಡ. ಇದು ನಮ್ಮ ಐಶು ಅಕ್ಕನ್. ವಿದ್ಯಾ, ಅವ್ರ ಹತ್ರ ಏನ್ ಮಾತಾಡ್ತೀಯ? ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು. ಅವ್ರು ಏನ್ ಬೇಕಾದ್ರೆ ತಿಳ್ಕೊಳ್ಳಿ. ಅಯ್ಯೋ, ಅದ್ಯಾಕೆ ಹಿಂಗ್ ಕೋಪದಾಗ ಮಾತಾಡಿರಿ? ಏನೋ ಒಂದ್ ಕೆಟ್ಟಗಳಿಗೆ ಒಂದ್ ಚಿಕ್ಕ ಸುಳ್ಳು ಹೇಳ್ದೆ, ನೀವ್ ಅದನ್ನೇ ಮನ್ಸಾಗಿಟ್ಕೊಂಡು ಹಿಂಗ್ ಮಾತಾಡಿದ್ರೆ ಹೆಂಗ್ ಹೇಳಿ? ಆ ವಿಚಾರಕ್ಕೆ ನಾನು ನಿಮ್ಮ ಹತ್ರ ಅವತ್ತೇ ಬಂದು ಕ್ಷಮೆ ಕೇಳಿದ್ನಲ್ಲ, ಮತ್ತ್ಯಾಕೆ ಅದನ್ನೇ ಮಾತಾಡಿರಿ? ಅದನ್ನೆಲ್ಲ ಮರ್ತಿದೀವಿ ಅಂತ ಹೇಳು ವಿದ್ಯಾ. ಮತ್ತೆ ಈಗ ಯಾಕೆ ಬಂದಿರೋದು ಅಂತ ಕೇಳು. ಏನಿಲ್ಲ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಹಳೇದೆಲ್ಲ ಮನ್ಸ್ನಾಗಿದ್ರೆ ಲಗ್ನ ಆದ್ಮ್ಯಾಕೆ. ಓಹೋ, ಆ ವಿಚಾರನ ಅವ್ರ ತಾಯಿಯವ್ರಿಗೆ ಹೇಳ್ತೀನಿ ಅನ್ನೋ ಭಯ ಅನ್ಸುತ್ತೆ. ಅದಕ್ಕೆ ಹೇಳ್ಬೇಡಿ ಅಂತ ಕೇಳ್ಕೊಳಕ್ ಬಂದಿರೋದು. ಅಷ್ಟು ಭಯ ಇರೋರು ತಪ್ಪ್ಯಾಕ್ ಮಾಡ್ಬೇಕಿತ್ತು? ನೋಡಿ, ತೆಪ್ಪು ಮಾಡೋದು ಮನ್ಸಿನ ಸಹಜ ಗುಣ. ಅದನ್ನ ತಿದ್ದು ಬಾಳ್ಬೇಕು ಅಂತ ನಮ್ಮ ಅವ್ವ ಹೇಳೋಳೆ. ನಾನ್ ನಿಮ್ ತವ ನನ್ನ ತೆಪ್ಪನ ಒಪ್ಕೊಂಡು ತಿದ್ಕೊಂಡ್ ಆಗದೆ. ಆದ್ರೂ ಈ ವಿಚಾರ ಏನಾದ್ರೂ ನಮ್ಮ ಅವ್ವಂಗ್ ಗೊತ್ತಾದ್ರೆ ಅವಳ ಮನ್ಸಿಗೆ ನೋವು ಮಾಡ್ಕತ್ತಾಳೆ. ನೋಡಿ, ನಮ್ಮ ಅವ್ವನ ಮನ್ಸಿಗೆ ನೋವಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಈ ವಿಚಾರನೆಲ್ಲ ಮನ್ಸಿಂದ ತೆಗ್ದಾಕ್ಬಿಡಿ ಅಂತ ಕೇಳ್ಕೊಂಡು ಹೋಗವ ಅಂತ ಬಂದೆ. ಓಕೆ ಅಂತ ಹೇಳ್ಬಿಡು ವಿದ್ಯಾ. ಈ ವಿಚಾರ ನಾವ್ ಯಾರ ಹತ್ರನೂ ಹೇಳಲ್ಲ ಬಿಡಿ. ಹಾಗೆ ಹೀಗ್ ನಮ್ ಹಿಂದೆ ತಿರ್ಗೋದು ಚೆನ್ನಾಗ್ ಕಾಣಲ್ಲ. ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳು. ಆಯ್ತು ಬಿಡಿ. ಒಟ್ನಾಗೆ ನಿಮಗ್ ನನ್ ಮ್ಯಾಗ ಪಾಪ ಕಡಿಮೆ ಆಯ್ತಲ್ಲ, ನನಗೆ ಅಷ್ಟು ಸಾಕು. ಸರಿ, ನಿಮ್ಗೆ ಇಲ್ಲಿ ಏನೇ ವ್ಯವಸ್ಥೆ ಬೇಕು ಅಂದ್ರು ನನ್ನನ್ನು ಕೇಳಿ, ನಾನ್ ಮಾಡ್ಕೊಡ್ತೀನಿ. ಒಟ್ನಾಗೆ ನನ್ನ ತಮ್ಮಯ್ಯನ ಲಗ್ನದಾಗೆ ಯಾರಿಗೂ ಏನು ಕೊರತೆ ಆಗ್ಲೇಬಾರ್ದು. ಆಟೆಯ? ನೋ ಥ್ಯಾಂಕ್ಸ್, ಪ್ಲೀಸ್ ನೀವಿನ್ ಹೊರಡಿ. ನಾನಿನ್ ಬರ್ತೀನಿ. ಅಕ್ಕ, ಅವ್ರನ್ನ ನೋಡಿದ ತಕ್ಷಣ ಯಾಕೆ ಹಾಗಾಡ್ತೀಯ? ವಿದ್ಯಾ, ನಂಗೆ ಅವ್ರು ನೋಡಿದ್ರೆ ಇರಿಟೇಷನ್ ಆಗುತ್ತೆ, ಅದಕ್ಕೆ ಹಾಗೆ ಮಾತಾಡೋದು. ಆದ್ರೆ ನನ್ಗೆ ಯಾಕೋ ಹಾಗನ್ನಿಸೋದಿಲ್ಲಲ್ಲ. ಆಹಾ, ಇರಿಟೇಷನ್ನ ಹಂಗಂದ್ರೆ? ಈಗ ಅರ್ಥ ಆತು. ವಿದ್ಯಂಗೆ ನನ್ನ ನೋಡಿದ್ರೆ ಇರಿಟೇಷನ್ ಆಗಕ್ಕಿಲ್ವಂತೆ, ಅದೇ ಐಸು ಮೇಡಮ್ ಅವ್ರಿಗೆ ಇರಿಟೇಷನ್ ಆದತ್ತಂತೆ. ಅಂದ್ರೆ ಐಸು ಮೇಡಮ್ ಅವ್ರಿಗೆ ಇರಿಟೇಷನ್ ಆಯ್ತದೆ ಅಂದ್ರೆ ನಮ್ ಬಗ್ಗೆ. ರಂಗೇಗೌಡ ವಾಪಸ್ ಬರ್ತಾವನೆ, ನಾನು ಹೊಂಟೋಯ್ತೀನಿ. ಇದೇನಳೆ ಒಳ್ಳೆ ಗೂಡಿ ಹೋಗ್ಬಿಟ್ಟೆ ಮಾವ. ಅದು ಕೈ ಅಲ್ಲ ಅಲ್ಲ ಅಲ್ಲ, ಕಾಲು ಇಡುತ್ತು ಮಾವ. ಎಲ್ಲಂದ್ರಲ್ಲಿ ಎಡವಿದ್ರೆ ಜೀವನನೇ ಹಾಳಾಗೋಯ್ತದೆ ಕಣ್ಮಗ. ಏನವ? ಅಲ್ಲ, ಸ್ವಲ್ಪ ಹುಷಾರಾಗಿರು ಮಗ ಅಂತ ಅಂದೆ. ಎಲ್ಗೋಗಿದ್ದೆ ಮಗ? ಅವ ಹೆಣ್ಣೋರ್ ರೂಮ್ಗೆ ಹೋಗಿದ್ದೆ. ಅಳಿಮಯ್ಯ, ಹೆಣ್ಣಿನ ರೂಮ್ಗೆ ಹೋಗಿದ್ದ? ಹುಡುಗಿ ಮಕ್ಕ ನೋಡ್ದ? ಮಾತಾಡ್ಸ್ಬಿಟ್ಟ? ಅಯ್ಯೋ ಇಲ್ಲ ಕಣ್ಮವ, ಒಳಿಕ್ ಹೋದೆ, ಕನ್ನಡಿ ಮುಂದೆ ಇದ್ರು ಮಕ್ಕ ನೋಡ್ದೆ ಮಾತಾಡ್ಸ್ನಿಲ್ಲ. ಒಳ್ಳೇದಾಯ್ತು ಬಿಡು ಮಗ. ಅಂದ್ರೆ ಲಗ್ನದ ಮಂಟಪದಾಗ ನೋಡ್ತೀಯಲ್ಲ ಅಂದೆ. ಅದು ಸರಿ ಕಣ್ ಬಿಡವ. ಮಗ, ಇಲ್ಲಿ ಒಳಗಡೆ ಏನೇನ್ ಕೆಮೆ ಇದೋ ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನ್ ಹೋಗಿ ಹೊಸಿ ಊರ್ ಜನದ ಕಡೆ ಗಮನ ಕೊಡು ಮಗ. ಸರಿ ಕಣವ, ನಂಗೊಸಿ ಕ್ಯಾಮೆ ಐತೆ, ನಾನು ಅಲ್ಲಿ ಹೋಯ್ತೀನಿ. ಸರಿ, ಅದೇನು ಹೋಗಿದ್ ನೋಡು. ಸರಿ ಅಳಿಮಯ್ಯ. ಅಣ್ಣ, ರಂಗೇಗೌಡ ಮಕ ನೋಡ್ದೆ ಮಾತಾಡ್ಲಿಲ್ಲ ಅಂತವ್ರಿ. ಹಂಗಾರೆ ಈಟತ್ತು ಯಾರ್ ಕುಟ್ಟೆ ಮಾತಾಡ್ದ, ಏನ್ ಮಾತಾಡ್ದ? ನಾನು ಅದೇ ಯೋಚನೆ ಮಾಡಿ ಸಾಯ್ತಿದ್ದೀನಿ ಕಣವ, ಗೊತ್ತಾಯ್ತಿಲ್ಲ. ಅವನಿಗೆ ಐಶ್ವರ್ಯನೇ ಲಗ್ನದ ಹೆಣ್ಣು ಅಂತ ಗೊತ್ತಾಗ್ಲಿಲ್ಲ. ಬ್ಯಾರೆ ಯಾರೋ ಹುಡುಗಿ ಲಗ್ನದ ಹೆಣ್ಣು ಅನ್ಕೊಂಡವನೆ. ಈಗೇನು ಗೊತ್ತಾಗಿಲ್ಲ ಕಣವ, ಶುರುವಾಯ್ತು. ನಾಳೆ ಲಗ್ನ ಟೈಮ್ ಒಳಗೆ ಏನಾರು ಗೊತ್ತಾಗ್ಬಿಟ್ರೆ ಏನ್ ಮಾಡ್ತೀಯಾ? ಅವ್ನು ಕಣ್ ತೆಪ್ಸೋದು ಅಷ್ಟು ಸುಲಭ ಇಲ್ಲ.